ಕಾಶ್ಮೀರದ ಬಂಡಿಪೋರಾದಲ್ಲಿ ಅತಿ ದೊಡ್ಡ ಭೇಟಿಯಾಡಿರೋದು. ಬಂಡಿಪೋರಾದಲ್ಲಿ ಲಷ್ಕರ್ ಕಮಾಂಡರ್ ಹತ್ಯೆ ಆಗಿದೆ. ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಹತ್ಯೆ ಆಗಿರೋದು. ಈಗಾಗಲೇ ಹೇಳಿದ ಹಾಗೆ ಮೊನ್ನೆಯಿಂದಾನೂ ಕೂಡ ಅಲ್ಲಲ್ಲಿ ಕಾರ್ಯಾಚರಣೆಗಳು ನಡೀತಾ ಇದೆ. ಆಪರೇಷನ್ ಟಿಕ್ಕಾಯ್ ಅದರಲ್ಲಿ ಒಂದಷ್ಟು ಎನ್ಕೌಂಟರ್ಗಳಾಗ್ತಾ ಇದೆ. ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಹತ್ಯೆ ಆಗಿರೋದು. ಸ್ಥಳೀಯ ಕಮಾಂಡರ್ ಆಗಿದ್ದಂತ ಉಗ್ರನ ಎನ್ಕೌಂಟರ್ ಮಾಡಲಾಗಿದೆ. ಬಂಡಿಪೋರಾದಲ್ಲಿ ನಡೆದಿರುವಂತಹ ಭಾರಿ ದೊಡ್ಡ ಬೇಟೆ ಇದು. ಬಂಡಿಪೋರಾದಲ್ಲಿ ಭದ್ರತಾ ಪಡೆಗಳಿಗೆ ಯಶಸ್ಸು ಸಿಕ್ಕಿರೋದು. ಓರ್ವ ಯೋಧ, ಇಬ್ಬರು ಪೊಲೀಸರಿಗೆ ಗಾಯಗಳಾಗಿರೋದು. ಈ ಒಂದು ಕಾರ್ಯಾಚರಣೆ ಮಾಡೋ ಸಂದರ್ಭದಲ್ಲಿ ಕಾಶ್ಮೀರದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಈಗಾಗಲೇ ಭದ್ರತೆ ಹೆಚ್ಚಾಗಿದೆ. ನಮ್ಮನ್ನು ಕೆಣಕಿದ್ರೆ ನಾವು ಸುಮ್ಮನಿರೋದಿಲ್ಲ ಅಂತೇಳಿ ಭಾರತೀಯ ಸೇನೆ ಈಗ ಎದೆಗೆ ಎದೆ ಕೊಟ್ಟು ಹೋರಾಡೋದಕ್ಕೆ ಸಜ್ಜಾಗಿದ್ದಾರೆ. ಕಾಶ್ಮೀರದ ಒಳಗೆ ಬಂದು ಈ ರೀತಿಯಾಗಿ 28 ಪ್ರವಾಸಿಗರನ್ನ ಕೊಂದು ಹಾಕಿ ಹೋದ್ರಲ್ಲ, ಹೇಡಿಗಳ ಹಾಗೆ ಬಂದು ಆ ರೀತಿ ನಾವು ಮಾಡಲ್ಲ, ನಾವು ಎದೆಗೆ ಎದೆ ಕೊಟ್ಟು ಹೋರಾಡ್ತೀವಿ ಅಂತೇಳಿ ಭಾರತೀಯ ಸೇನೆ ಈಗ ಮತ್ತಷ್ಟು ಭದ್ರತೆಯನ್ನು ಹೆಚ್ಚಿಸಿಕೊಂಡು ಅಲ್ಲಲ್ಲಿ ವಿಶೇಷ ಕಾರ್ಯಾಚರಣೆಗಳನ್ನ ಮಾಡ್ತಿದ್ದಾರೆ. ಅಲ್ಲಲ್ಲಿ ಎನ್ಕೌಂಟರ್ಗಳು ಕೂಡ ಆಗ್ತಾ ಇದೆ. ನೀವು ಗಮನಿಸ್ತಾ ಇದ್ದೀರಾ, 24 ಗಂಟೆ ಒಳಗಡೆ ಇಬ್ಬರ ಎನ್ಕೌಂಟರ್ ಆಗಿತ್ತು. ಈಗ ಮತ್ತೋರ್ವ ಲಷ್ಕರ್ ಎ ತೊಯ್ಬಾದ ಟಾಪ್ ಕಮಾಂಡರ್ ಹತ್ಯೆ ಆಗಿರೋದು. ಈ ಒಂದು ಕಾರ್ಯಾಚರಣೆಯಲ್ಲಿ ಕೆಲವರಿಗೆ ಸಿಬ್ಬಂದಿಗೆ ಗಾಯಗಳು ಕೂಡ ಆಗಿದ್ದಾವೆ. ಕಾಶ್ಮೀರದ ಅತಿ ಸೂಕ್ಷ್ಮ ಪ್ರದೇಶಗಳಲ್ಲಿ ಸೆನ್ಸಿಟಿವ್ ಝೋನ್ಗಳೇನಿರ್ತಾವೆ ಅಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ. ಅಂದರೆ ಹಿಂದೆ ಕೆಲವು ಅಟ್ಯಾಕ್ಗಳಾಗಿರ್ತವೆ, ಕೆಲವರು ಉಗ್ರರು ಬಂದು ಅಲ್ಲಿ ಅಡಗುತಾಣಗಳನ್ನ ಮಾಡ್ಕೊಂಡಿರ್ತಾರೆ, ಅಲ್ಲೇ ವಾಸಿಸ್ತಾ ಇರ್ತಾರೆ, ಸ್ಕೆಚ್ ಹಾಕ್ತಾ ಇರ್ತಾರೆ. ಈ ರೀತಿ ಹೊಂಚು ಹಾಕುವಂತ ಅಥವಾ ಅವ್ರಿಗೆ ಈಸಿಯಾಗಿ ಬರೋದಕ್ಕೆ ಅಂತ ಇರುವಂತ ಪ್ರದೇಶಗಳೇನಿರ್ತವೆ ಆ ಎಲ್ಲ ಪ್ರದೇಶಗಳಲ್ಲೂ ಕೂಡ ಈಗ ಮತ್ತಷ್ಟು ಭದ್ರತೆ ಹೆಚ್ಚಾಗಿದೆ. ಈಗಾಗಲೇ ಎಲ್ಲೂ ಕೂಡ ಭದ್ರತೆಯ ವೈಫಲ್ಯ ಇದೆ ಅಂತೇಳಿ ಆರೋಪ ಬರಬಾರ್ದು. ಆ ರೀತಿಯಾಗಿ ಎಲ್ಲಾ ಕಡೆನೂ ಭದ್ರತೆಯನ್ನು ವಹಿಸಲಾಗಿದೆ.